ಏನೋ ನೀನು ಹಾಲನ್ನೇ ಬೆಡ್ರೂಮ್ ಮಾಡ್ಕೊಂಡ್ಬಿಡ್ಯಲ್ಲ, ಯಾಕೋ ಏನಾಯ್ತು? ಏನೋ ಎಷ್ಟೊತ್ತೆಲ್ಲ ಹೋಗಿದ್ದೆ. ಒಳ್ಳೆ ಕಥೆ ಆಯ್ತು ನಿಂದು. ಅಲೋ, ನನಗೇನು ರೆಕ್ಕೆ ಇದೆ ಯಾರ್ಕೊಂಬರಕ್ಕೆ? ಚೆನ್ನಾಗಿ ಹೇಳೋದು. ಎಲ್ಲಿ ತೆಗಿ. ಏನು ಸಿಗರೇಟ್ ಕಣ. ಸಿಗರೇಟ್? ಎಣ್ಣೆ ಗಿಣ್ಣೆ ಇಟ್ಟಿಲ್ವಾ? ಅಲ್ಲಿದೆ ತಮ್ಮ. ಎಲ್ಲಿ? ಅಲ್ಲಿದೆ ಕಣ, ಹೋಗ ಕೊಡಲ್ಲ. ಗ್ಲಾಸು ಅಲ್ಲೇ ಇದೆ ನೋಡು. ಯಾಕು ನಿಂಗೇನಾಯ್ತು? ಹುಷಾರಿಲ್ವಾ? ಹುಷಾರಿಲ್ಲ ಕಣ, ಏನೋ ಒಂಥರ ಚಳಿ ಕಣ. ಓಹೋ ಸರಿ, ಯಾವುದಕ್ಕೂ ಆ ಕಡೆನೇ ಇರಪ್ಪ ನೀನು. ನನ್ನ ಹೆಂಡತಿ ಬೇರೆ ಪ್ರೆಗ್ನೆಂಟು, ನನಗೆ ಹುಷಾರು ತಪ್ಪಿಟ್ರೆ ನಾನೇನು ಮಾಡ್ತೀನಿ? ಆ ಥರ ಎಲ್ಲ ಏನಿಲ್ಲ ಕಣ, ಬೇಗ ಮಿಕ್ಸ್ ಮಾಡ. ಬೇಗ ಮಾಡ್ತೇನೆ ಕೊಡ. ಚಿಯರ್ಸ್. ಚೇಸ್. ಏನೋ ನೀನು ಒಂದೇ ಸಲ ಇಟ್ಬಿಟ್ಟಲ್ಲ ಬಾಟಲ್ ತಪ್ಪು? ವಾ ಚಳಿ ಕಣ. ಏನೊಂದು ಹಾಕ. ಹರೀಶ, ಒಂದು ವಿಡಿಯೋ ನೋಡಿದೆ ಕಣ. ಅದರಲ್ಲಿ ಒಬ್ಬ ಹುಡುಗಂಗೆ ಇಬ್ಬರು ಸೇರಿ ಮಚ್ಚಲ್ಲಿ ಕೊಚ್ಚಾಕ್ತಿದ್ರು ಕಣ. ಅದನ್ನ ವಿಡಿಯೋ ಮಾಡಿದಾರೆ ಕಣ. ಏನೋ ನೀನು ಮಚ್ಚು ಕೊಚ್ಚು ಅಂದ್ಕೊಂಡೆಲ್ಲ ಎಣ್ಣೆ ಹೊಡೋ ಟೈಮಲ್ಲಿ ನಿಮ್ಗೆ ಆಗ ಎಣ್ಣೆ ಹೊಡೋಕೆ ಬಿಡು, ಗಂಟಲು ಇಳಿಬೇಕು ತಾನೆ ಕರೆಕ್ಟಾಗಿ. ಆಯ್ತು ನೋಡಪ್ಪ, ಅದು ನೋಡೋದಿರಲಿ, ಕೇಳೋಕ್ಕೂ ಅಸಹ್ಯ ಆಗುತ್ತೋ ಕಣೋ, ಒಂಥರ ಆಗುತ್ತಪ್ಪ. ದಯವಿಟ್ಟು ಅದೆಲ್ಲ ಬಿಟ್ಬಿಡು ಪ್ಲೀಸ್, ನಿಮ್ದು ಆಗ ಎಣ್ಣೆ ಹೊಡಕ್ಕೆ ಬಿಡು. ಆಯ್ತು ಆಯ್ತು ಕೊಡಿ. ಯಾವುದೋ ಕೊಲೆಯಾಗಿದೆ ಅಂತ ಹೇಳಿದ್ರೆ ಹಿಂಗೆ ಆಡ್ತಿದ್ದಾನೆ, ಇನ್ನು ಅತ್ತೆ ಕೊಲೆಯಾಗಿದೆ ಅಂತ ಹೇಳಿದ್ರೆ ಇಲ್ಲೇ ಮೂರ್ಛೆ ಹೋಗ್ಬಿಡ್ತಾನೆ ಅನ್ಸುತ್ತೆ. ಸದ್ಯಕ್ಕೆ ಇವನಿಗೇನು ಹೇಳೋದೇ ಬೇಡ. ಬ್ರೋ, ನಿನ್ನ ಈ ಪರಿಸ್ಥಿತಿಲಿ ನೋಡೋಕ್ಕಾಗ್ತಿಲ್ಲ ಕಣ ನನಗೆ. ಅದಕ್ಕೆ ಹತ್ರ ಮಾತಾಡಿದ್ಯಾ? ಏನಂದ್ರು? ನಾನೇ ಮಾತಾಡ್ಲಾ? ಮಾತಾಡು. ನಿಮ್ಮಿಬ್ರು ಮಧ್ಯೆ ನಾನು ತಗೊಳಕೋತೀನಿ ಅಷ್ಟೇ, ನೀನೇ ಮಾತಾಡು. ಮದುವೆಗೆ ಬಿಲ್ಡಪ್ ಕೊಡ್ತೀರ. ನಾನು ಮಾತಾಡ್ತಾನೆ ಇದ್ದೀನಿ, ಕರಿತಾನೆ ಇದ್ದೀನಿ. ಅವಳು ಕೋಪ ಮಾತ್ರ ತಣ್ಣಗಾಗ್ತಿಲ್ಲ. ಒಬ್ಬನೇ ಇರೋದು ತುಂಬ ಕಷ್ಟ ಆಗ್ತಿದೆ ಕಣ ಈ ಮನೆಯಲ್ಲಿ. ದುಃಖ, ನೋವು, ಸಂಕಟನ ಯಾರ ಹತ್ರ ಹೇಳ್ಕೊಳ್ಳೋ, ತುಂಬ ಬೇಜಾರಾಗ್ತಿದೆ ಕಣ. ಬೇಜಾರು ಅಂದ್ಕೊಂಡು ಸುಮ್ಮನೆ ಇದ್ರೆ ಆಗತ್ತೇನಾ? ನೋಡೋ, ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು ಅಂತ ದೊಡ್ಡವ್ರು ಹೇಳಿಲ್ವೇ? ಅಷ್ಟಕ್ಕೂ ತಪ್ಪು ಮಾಡಿರೋದು ನೀನು, ಅದಕ್ಕೆ ಹೊಡೆದಿದ್ದು ನೀನು. ಅವ್ರ ಕೋಪ ಅಷ್ಟು ಬೇಕು ಕಡಿಮೆ ಆಗ್ಬಿಡುತ್ತಾ? ನನ್ನವನ್ನ ನಾನು ಬಾಯಿ ಬಿಟ್ಟು ಹೇಳ್ಕೊಳ್ತಾ ಇದ್ದೀನಿ, ಆದರೆ ನೀವು ಹೇಳ್ಕೊಳ್ತಿಲ್ಲ ಅಷ್ಟೇ. ಅತ್ತೆ, ಅವ್ರಿಗೆ ಈಗ ನಮ್ಮೆಲ್ಲರ ಪ್ರೀತಿನೂ ಅರ್ಥ ಆಗಲ್ಲ. ಆ ಪರಿಸ್ಥಿತಿನಲ್ಲೂ ಅವ್ರಿಲ್ಲ. ನಾನು ಅವತ್ತು ಅವ್ರ ಮನೆಗೆ ಹೋದಾಗ್ಲೇ ಆ ಥರ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟು ಕಳಿಸಿದ್ರು. ಅದಕ್ಕೆ ತಾನೇ ನೀವು ಯಾರು ಅಲ್ಲಿಗೆ ಹೋಗೋದು ಬೇಡ ಅಂತ ನಾನು ಬಂದು ಹೇಳಿದ್ದು. ಈ ವಯಸ್ಸಲ್ಲಿ ಅದರಲ್ಲೂ ಈ ಮನೆಗೆ ಸಂಬಂಧಪಟ್ಟವಳ ಹತ್ರ ಹೋಗ್ಬಿಟ್ಟು ಇಷ್ಟೆಲ್ಲ ಮಾತು ಕೇಳಿಸ್ಕೊಂಡ್ ಬಂದಿದ್ದೀರಲ್ಲ, ಅದೇ ನನಗೆ ತುಂಬ ಬೇಜಾರಾಗ್ತಿರೋದು. ನನಗೂ ಬೇಜಾರಾಗ್ತಿದೆ ನೀಲು, ಆದರೆ ಏನು ಮಾಡೋದು? ಪುತ್ರ ವ್ಯಾಮೋಹ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ನೋಡ್ರಿ, ನೀವೇನು ಮಾಡ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ನನ್ನ ಮಗ ಅವಳಿಂದ ದೂರ ಆಗಬೇಕು, ಮತ್ತೆ ನಮ್ಮ ಸಿದ್ದೇಗೌಡನಾಗಿ ಈ ಮನೆಗೆ ಬರಬೇಕು. ಅದು ನಿಮ್ಮಿಂದ ಆಗುತ್ತಾ? ಎಂತ ಮಾತು ಅಂತ ಹೇಳ್ತಾ ಇದ್ದೀರಾ? ಅಲ್ಲ ಅತ್ತೆ, ಈ ಜಗತ್ತಲ್ಲಿ ನಮ್ಮ ಮಾವಂಗ ಆಗದೆ ಇರೋಂಥ ಕೆಲಸ ಯಾವುದಾದ್ರೂ ಇದೆಯಾ? ಯಾವುದೂ ಇಲ್ಲ. ಇಲ್ಲಿವರೆಗೂ ಅವ್ರು ಏನು ಮಾಡಿದ್ದಾರೆ ಮಾಡಲಿಲ್ವೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಮಗ ನನ್ನ ಮನೆಗೆ ವಾಪಸ್ ಬರಬೇಕು ರೀ. ಇದೊಂದು ಆಸೆನ ನೀವು ನೆರವೇರಿಸ್ತೀರಾ? ಖಂಡಿತ ನೆರವೇರಿಸ್ತೀನಿ ಕಣಮ್ಮೆ. ಎಲ್ಲ ನಾನೇ ಅಂತ ದುರಾಂಕಾರದಲ್ಲಿ ಮರೀತಾರೋ ಅವಳಿಗೆ ಸರಿಯಾದ ಒಂದು ಪೆಟ್ಟು ಕೊಟ್ರೆ ಅವಳೇ ನನ್ನ ಮಗನಿಂದ ದೂರ ಓಡಾಯ್ತಾಳೆ. ಸಮಯ ನೋಡಿ ಅಂಥದ್ದೊಂದು ಪೆಟ್ಟು ಕೊಡ್ತೀನಿ ಕಣಮ್ಮೆ. ಒತ್ತಿ ತಡ್ಕೊಳಮ್ಮೆ. ನಿನಗೇನು, ನಿನ್ನ ಮುದ್ದಿನ ಮಗ ನಿನ್ನ ಮನೆಗೆ ವಾಪಸ್ ಬರ್ಬೇಕಾಗತ್ತೆ ತಾನೆ? ಆದಷ್ಟು ಬೇಗ ಕೆಲಸ ಆಯ್ತದೆ, ಒತ್ತಿ ತಡ್ಕೊ. ನೀನು ಶುಭಗಳಿಗೆಯಲ್ಲಿ ಬರ್ತೀಯ ಅನ್ಕೊಂಡ್ರೆ ಇಂಥ ಗಳಿಗೆಯಲ್ಲಿ ಬಂದ್ಬಿಟ್ಟಿಲ್ಲಮ್ಮ. ನೀನು ನಮ್ಮ ಮನೆ ಲಕ್ಷ್ಮಿ, ಇವಳು ಮಹಾಲಕ್ಷ್ಮಿ. ಇವತ್ತು ಮಹಾಲಕ್ಷ್ಮಿ ಇಲ್ಲ, ಲಲಿತಾ, ನರಸಿಂಹ. ಸಮಾಧಾನ ಹೇಳಬೇಕಾಗಿರೋ ನೀವಿಬ್ಬರೇ ಅಳ್ತಾ ಕೂತ್ಕೊಂಡ್ರೆ
ನಿಮ್ಮ ತಂದೆ ಈಗಿನ್ನೂ ಚೇತರಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ಇದನ್ನೆಲ್ಲ ನೋಡೋದಕ್ಕೆ ಕಷ್ಟ ಆಗುತ್ತೆ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಲಕ್ಷ್ಮಿ, ಸಮಾಧಾನ ಮಾಡ್ಕೊ ಲಕ್ಷ್ಮಿ. ನಿಮ್ಮ ತಂದೆನ ಒಳಗೆ ಕರ್ಕೊಂಡು ಹೋಗಿ. ಅಪ್ಪ ಸಮಾಧಾನ ಮಾಡ್ಕೊ ಲಕ್ಷ್ಮಿ. ಇವ್ರ ಕಾಲ್ಗುಣ ತವ್ರ ಮನೆಗೆ ಆಗ್ಬರಲ್ಲ. ಇನ್ನು ಯಾರ್ಯಾರಿಗೆ ಏನೇನಾಗುತ್ತೋ. ಈಗ ದೊಡ್ಡ ಯಜಮಾನ್ರು ಹುಷಾರಾಗಿದೆ ಅನ್ಸುತ್ತೆ. ಇನ್ನು ಇವ್ರು ಇಲ್ಲೇ ಇದ್ರೆ ಅವ್ರಿಗೆ ಏನೇನ್ ಕಾದಿದೆಯೋ. ಹೌದೌದು. ಯಾಕ್ರಮ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನಾವಿಲ್ಲಿರೋದು ಬೇಡ ಲಕ್ಷ್ಮಿ, ಹೊಟ್ಬೇಡಮ್ಮ. ಈ ಜನ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಇವ್ರು ಆಡೋ ಮಾತೆಲ್ಲ ನಿಮ್ಮ ಅಣ್ಣನ ಕಿವಿಗೆ ಬಿದ್ದರೆ ಮತ್ತೆ ಅವ್ರಿಗೆ ಹಳೇದೆಲ್ಲ ನೆನಪಾಗಿ ಯಾಕೆ ಬೇಕು? ಇನ್ನೊಂದ್ಸಲ ಅಪ್ಪಂಗೂ ಅಣ್ಣಂಗೂ ಹೇಳ್ಬಿಟ್ಟು ಬರ್ತೀನಿ. ಬೇಡ ಲಕ್ಷ್ಮಿ, ಸಾವಿನ ಮನೆಗೆ ಬಂದವರು ಹೋಗಿ ಬರ್ತೀವಿ ಅಂತ ಹೇಳ್ಬಾರ್ದು. ಬಾ ಹೋಗ್ರ. ಅತ್ತಿಗೆ